ಗುರುಗಳು ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಅವರ ಆತ್ಮದ ಬೆಳಗು ಕೋಟ್ಯಾಂತರ ಭಕ್ತರಿಗೆ ಜೀವನಕ್ಕೆ ದಾರಿ ತೋರಿಸುತ್ತೆ, ಮುಂದೆಯೂ ದಾರಿ ತೋರಿಸ್ತಾ ಇರುತ್ತೆ ಅನ್ನೋದು ನನ್ನ ಭಾವನೆ. ಬಸವ ಯುಗದ 2ನೇ ಅಧ್ಯಾಯ ಅಂತ್ಯ ಆದಂತ ಈ ಸಂದರ್ಭದಲ್ಲಿ ಇನ್ನೊಬ್ಬ ಅನುಭವ ಬಸವಣ್ಣನನ್ನ ಕಾಣಲಾರೆವು ಯುಗದಲ್ಲಿ ಅನ್ನುವಂಥ ಭಾವನೆ ಜನರಲ್ಲಿ ಮೂಡಿದೆ. ಈಗ ತಾನೇ ಮುಖ್ಯಮಂತ್ರಿಗಳು ಹೇಳಿದಂತೆ ಲಕ್ಷಾಂತರ ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರು ತಮ್ಮ ಕಾಲ ಮೇಲೆ ಸ್ವಾಭಿಮಾನದಿಂದ ಬದುಕುವಂಥ ವ್ಯವಸ್ಥೆ ಮಾಡಿ ಒಂದು ಸಾರ್ಥಕ ಕೆಲಸವನ್ನು ಮಾಡಿರುವಂಥ ನಮ್ಮ ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಎಲ್ಲ ರೀತಿಯ ಶ್ರಮ ಆಗ್ತು, ಎಲ್ಲ ರೀತಿಯ ವೈದ್ಯರು ಕಳೆದ 1 ತಿಂಗಳಿಂದ ಎಲ್ಲ ಪರಿಶ್ರಮ ಹಾಕಿದ್ರು. ಆದರೂ ಸಹ 111 ವರ್ಷ ಪೂರ್ಣ ತುಂಬಿ 112ನೇ ವರ್ಷಕ್ಕೆ ಕಾಲಿಡುವಂಥ ಈ ಸಂದರ್ಭದಲ್ಲಿ ಅವರು ಶಿವೈಕ್ಯರಾಗಿದ್ದಾರೆ. ಈಗ ತಾನೇ ಮುಖ್ಯಮಂತ್ರಿಗಳು ಹೇಳಿದಂತೆ ನಾಳೆ 3 ಗಂಟೆವರೆಗೂ ಶಾಂತ ರೀತಿಯಲ್ಲಿ ಬಂದು ಅವರ ದರ್ಶನವನ್ನು ಪಡೆದು ಹೋಗಬೇಕು ಅಂತೇನು ವಿನಂತಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದನ್ನು ಎಲ್ಲ ಸಾರ್ವಜನಿಕರು ಭಕ್ತರು ಸರಿಯಾದ ರೀತಿ ನಡೆಸಿ ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು ಅಂತೇಳಿ ನಾನು ಸಹ ಪ್ರಾರ್ಥನೆ ಮಾಡ್ತೇನೆ. ಇನ್ ದ ಪಾಸಿಂಗ್ ಅವೇ ಆಫ್ ದ ಶ್ರೀ ಶಿವಕುಮಾರ ಸ್ವಾಮೀಜಿ, the pontiff of historic Siddhaganga Mutt, the country and state have lost a great saintly personality who preached and lived by the principle of the 12th century reformer Basavanna. Swamiji passing away is a great loss for me and also entire country. In the country history, if anybody has served the poor with a great heart, it is Siddhaganga Sri, who lived a full life of 111 years.